ಹಲೋ ನಮಸ್ತೆ, ಹೇಗಿದ್ರೆ ಸ್ನೇಹಿತರೆ. ಇದೊಂದು ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ಬೋದು. ಕಾರಣ ಇಷ್ಟೇ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ದೇವಸ್ಥಾನದ ಹೆಬ್ಬಾಗಿಲು. ಎಲ್ಲಿಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ನೋಡಿರೋರಿಗೆ. ಇದು ಇದೇ ಕರ್ನಾಟಕ ದಾವಣಗೆರೆ ಜಿಲ್ಲೆಯ ಕುಂಬಳೂರ್ ಹತ್ರ ಬರ್ತಕ್ಕಂಥ ವೀರಭದ್ರೇಶ್ವರ ದೇವಸ್ಥಾನ. ಹೆಬ್ಬಾಗಿಲು ನೋಡಿ ಸ್ನೇಹಿತರೆ ಹೇಗಿದೆ, ತುಂಬಾ ಚೆನ್ನಾಗಿದೆ. ಸತತವಾಗಿ 8 ರಿಂದ 10 ವರ್ಷಗಳ ಕಾಲ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ನೀವು ನೋಡ್ತಾ ಇರೋದು ಹೆಬ್ಬಾಗಿಲು. ಹೆಬ್ಬಾಗಿಲಿಂದ ಎಂಟ್ರೆನ್ಸ್ ಇದು. ಈ ಹೆಬ್ಬಾಗಿಲಿಂದ ಒಳಗೆ ಹೋದ ತಕ್ಷಣನೇ ನಿಮಗೆ ಈ ತರ ಫ್ರಂಟ್ ಇಲಾವೇಶನ್ ಕಾಣುತ್ತೆ. ನೋಡಿ ಸ್ನೇಹಿತರೆ, ಇದು ಫ್ರಂಟ್ ಇಲಾವೇಶನ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ನೋಡೋಕೆ ದೇವಸ್ಥಾನ. ದೇವಸ್ಥಾನ ಓವರ್ ವ್ಯೂ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಈ ತರ ಕಾಣಿಸುತ್ತೆ. ಒಳಗಡೆ ಹೋದ್ರೆ ಇದು ಹೆಬ್ಬಾಗ್ಲು ಎಂಟ್ರೆನ್ಸ್ ಸ್ನೇಹಿತರೆ. ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಬಹಳಷ್ಟು ಜನ ವಿಸಿಟ್ ಮಾಡ್ತಿರ್ತಾರೆ, ನೀವು ಕೂಡ ನೋಡಬಹುದು. ನೋಡಿ ಆರ್ಚ್ ಎಲ್ಲ ಯಾವ ತರ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ ದೇವಸ್ಥಾನ. ನೋಡ್ರಿ, ಸೆಂಟರ್ ಪ್ಲೇಸ್ ಅಲ್ಲಿ ದೇವಸ್ಥಾನ ಇದೆ, ಸುತ್ತ ತುಂಬಾ ಚೆನ್ನಾಗಿ ಫೀಲ್ಡ್ ಇದೆ. ನೋಡಿ, ಇದು ಗರುಡ ಗಂಬ ನೋಡೋಕೆ ಒಂಥರ ಖುಷಿ ಆಗುತ್ತೆ. ಬಹಳ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ಎಲ್ಲ ಕಲ್ಲಲ್ಲಿ ಮಾಡಿರೋದು. ನೋಡಿ, ಸೆಂಟರ್ ಪ್ಲೇಸ್ ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆ. ತುಂಬಾ ಜನ ಬಂದ್ರು ಕೂಡ ಜಾಗ ತುಂಬಾ ಚೆನ್ನಾಗಿದೆ. ಬನ್ನಿ, ರೈಟ್ ಸೈಡ್ ಇಂದ ನೋಡೋದು, ಲೆಫ್ಟ್ ಸೈಡ್ ದೇವಸ್ಥಾನದ್ದು, ಇದು ರೈಟ್ ಸೈಡ್ ಆಗಿರುತ್ತೆ. ಬನ್ನಿ, ರೈಟ್ ಸೈಡ್ ಇಂದ ಒಂದು ರೌಂಡ್ ಹಾಕೊಂಡ್ ಬಂದ್ಬೇಡ. ನೋಡಿ, ಲೆಫ್ಟ್ ಸೈಡ್, ಇದು ರೈಟ್ ಸೈಡ್. ಇವಾಗ ರೈಟ್ ಸೈಡ್ ಎಲ್ಲ ಹಾಸಿ ಬರೋಣಂತೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಸುತ್ತ ಜಾಗ, ಪ್ರದಕ್ಷಿಣೆ ಹಾಕ್ಲಿಕ್ಕೆ, ದೇವಸ್ಥಾನ ನೋಡ್ಲಿಕ್ಕೆ ತುಂಬಾ ಒಳ್ಳೆ ಅನುಭವ ಉಂಟಾಗುತ್ತೆ. ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ. ಇದು ರೈಟ್ ಸೈಡ್ ವ್ಯೂ. ಈಗ ಹಾಸಿ ಹೋಗ್ಬೋದು. ಈಗ ನಡ್ಕೊಂಡು ಹೋದ್ರೆ ಇಲ್ಲೊಂದು ಎಕ್ಸಿಟ್ ಇದೆ. ಬೇಕಂದ್ರೆ ಇದು ಓಪನ್ ಆಗಿರಲ್ಲ, ಬೇಕಂದ್ರೆ ಓಪನ್ ಮಾಡ್ತಾರೆ ಜನಗಳು ಜಾಸ್ತಿ ಇದ್ದಾಗ. ಹಿಂಗ್ ಹೋದ್ರೆ ದೇವಸ್ಥಾನ ಇದು. ಹೀಗೆ ಹೋದ್ರೆ ಆ ರೈಟ್ ಅಲ್ಲಿ ನೋಡಲ್ ಕಾಣಿಸ್ತಿದೆ, ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ. ಅಲ್ಲಿ ಕೂಡ ನೋಡಿ, ಇದು ಗಣಪತಿ ದೇವಸ್ಥಾನ ಸ್ನೇಹಿತರೆ. ಇದು ವೀಕ್ಷಕರೇ ಬಹಳ ಚೆನ್ನಾಗಿದೆ, ನೀವು ಕೂಡ ಬರ್ಬೋದು. ಬಂದು ವೀರಭದ್ರೇಶ್ವರನ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನೋಡೋಕ್ಕೂ ಚೆನ್ನಾಗಿದೆ. ಇದು ಯಾವುದೋ ಒಂದು ನಾಗಕುಲ ದೇವರಂತೆ. ನೋಡಿ, ಇಲ್ಲೊಂದು ದೇವಸ್ಥಾನ ಮಾಡಿದ್ದಾರೆ ಚಿಕ್ಕದಾಗಿ. ಇಲ್ಲೊಂದು ದೇವ್ರ ಮೂರ್ತಿ ಇಟ್ಟಿದ್ದಾರೆ, ಚೆನ್ನಾಗಿದೆ. ನಾಗಕುಲ ಪರಿವಾರ ಅಂತ ಹೇಳಿ. ಇದು ಬ್ಯಾಕ್ ಸೈಡ್ ಇಲವೇಶನ್. ಬ್ಯಾಕ್ ಸೈಡ್ ಎಲ್ಲ ಈ ತರ ಒಬ್ಬ ಜಾಗ ಇದೆ. ನೋಡಿ, ಇದು ಗಣಪತಿ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು. ಇದು ಹೀಗೆ ಹಿಂದಗಡೆ ಹೋದ್ರೆ ಇಲ್ಲೊಂದು ಎಕ್ಸಿಟ್ ಕಾಣಿಸುತ್ತೆ. ಇದು ಬ್ಯಾಕ್ ಸೈಡ್, ದೇವಸ್ಥಾನದ ಬ್ಯಾಕ್ ಸೈಡ್ ಇದು. ಮತ್ತು ಇಲ್ಲೊಂದು ಆಂಜನೇಯನ ದೇವಸ್ಥಾನ ಒಂದಿದೆ ಈ ಕಡೆ ಸೈಡಲ್ಲಿ, ಲೆಫ್ಟಲ್ಲಿ. ರೈಟ್ ಆ ಕಡೆಯಲ್ಲಿ ವಿನಾಯಕನ ದೇವಸ್ಥಾನ ಇತ್ತು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಇದು ನೋಡ್ಬೋದು, ಚಿಕ್ಕದಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕ್ಲೋಸ್ ಆಗಿದೆ ಡೋರು. ಹೀಗೆ ಹೋದರೆ ಈ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಹೈಟಲ್ಲಿದೆ, ಭಾಳ ಕೂಲಾಗಿರುತ್ತೆ ಇಲ್ಲಿ ವಾತಾವರಣ. ನೋಡಿ, ಯಾರು ಬಂದು ನೋಡಿ, ಈ ಕಡೆ ಲೆಫ್ಟಲ್ಲಿ ಇಲ್ಲೊಂದು ಎಕ್ಸಿಟ್ ಇದೆ. ಹಾಗೆ ಫ್ರಂಟ್ ಹೋಗ್ತಾ ನೋಡೋದಾದ್ರೆ ಇಲ್ಲಿ ಕಾಯಿ ಹೊಡಿಯೋಕ್ಕೆ ಅಂತೇಳಿ ಒಂದು ಮಾಡಿದ್ದಾರೆ. ತುಂಬ ಡಿಫ್ರೆಂಟಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯಾವ ದೇವಸ್ಥಾನದಲ್ಲೂ ಕೂಡ ಈ ಥರ ಇಲ್ಲ. ನೋಡಿ, ತೆಂಗಿನಕಾಯಿ ಹೊಡೆಯೋ ಸ್ಥಳ ಎಷ್ಟು ನೀಟಾಗಿದೆ. ಇದು ಕಬ್ಬಿಣದ ರಾಡ್ ಇಟ್ಟಿದ್ದಾರೆ, ಕರೆಕ್ಟಾಗಿ ಕಾಯಿ ಓಳಾಗುತ್ತೆ. ಮತ್ತು ನೀರೆಲ್ಲೂ ಸಿಡಿದಂಗೆ ಕೆಳಗಡೆ ನೋಡಿ ಪೈಪು, ಆ ಓಲಲ್ಲಿ ಹಾಸಿ ನೀರು ಆಚೆ ಕಡೆ ಎಕ್ಸಿಟ್ ಆಗುತ್ತೆ. ಇದೊಂಥರ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಹಾಗೆ ನೋಡಿದ್ರೆ ಈಗ ನೋಡಿ, ಈ ಥರ ಲೆಫ್ಟ್ ಸೈಡ್ ಇದು ಕುಡಿಯುವ ನೀರಂತೆ, ಶುದ್ಧ ನೀರು, ಶುದ್ಧ ಗಂಗೆ ಅಂತೇಳಿ, ಶುದ್ಧ ಗಂಗೆ ಬಾವಿ. ಚೆನ್ನಾಗಿದೆ. ಒಳಗಡೆ ಒಂದೆರಡು ಮರಿ ಓಡಾಡ್ತಾ ಇದ್ವು, ನೋಡ್ತಾ ಇದ್ದೀವಿ. ನೋಡಿ ಬಹಳ ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಇದು ಬಾವಿ. ನೋಡಿ, ಮೀನು ಓಡಾಡ್ತಿದ್ದಾವೆ ಚಿಕ್ಕದಾಗಿ, ಮೀನು ಚೆನ್ನಾಗಿದ್ದಾವೆ. ಇದು ಶುದ್ಧ ಗಂಗೆ. ಹಾಗೆಲ್ಲ ಮುಂದೋದ್ರೆ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ, ಕಾಲಭೈರವೇಶ್ವರ ಅಂತೇಳಿ. ಇಲ್ಲೂ ಕೂಡ ಒಂದು ದೇವ್ರ ಮೂರ್ತಿ ಇದೆ. ತುಂಬ ಚೆನ್ನಾಗಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಒಂದೊಂದು ದೇವ್ರ ವಿಗ್ರಹ ಇಟ್ಟಿದ್ದಾರೆ. ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂದರೆ, ಅಥವಾ ದಾವಣಗೆರೆಗೆ ಏನಾದರೂ ಬಂದರೆ ಖಂಡಿತ ವಿಸಿಟ್ ಮಾಡಿ. ದೇವರ ಭಕ್ತಿ ಆಶೀರ್ವಾದದ ಜೊತೆಗೆ ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲೇಸ್ ನೋಡ್ದಂಗೆ ಆಗುತ್ತೆ. ಇದು ನೋಡದೆ ಹೋದರೆ ಒಳ್ಳೆ ಪ್ಲೇಸನ್ನು ನೀವು ಮಿಸ್ ಮಾಡ್ಕೊಳ್ತೀರಾ ಅನಿಸುತ್ತೆ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ವೀಕ್ಷಕರೇ, ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ.